ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಟೆಲಿಗ್ರಾಮಲ್ಲಿ ಬಂದಿರುವ ಹೊಸ ಅಪ್ಡೇಟ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಒಳ್ಳೊಳ್ಳೆ ಅಪ್ಡೇಟ್ಗಳು ಬಂದಿದ್ದಾವೆ, ಹಾಗೆ ಬ್ಯಾಡ್ ಅಪ್ಡೇಟ್ಗಳು ಬಂದಿದ್ದಾವೆ. ಏನೇನು ಒಳ್ಳೊಳ್ಳೆ ಅಪ್ಡೇಟ್ಗಳು ಬಂದಿದೆ ಹಾಗೆ ಏನೇನು ಬ್ಯಾಡ್ ಅಪ್ಡೇಟ್ಗಳು ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವಿನ್ನೂ ಈ ವಿಡಿಯೋ ಒಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಸೊ ಹಾಗೆ ನೀವಿನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ಟೆಲಿಗ್ರಾಮಲ್ಲಿ ಯಾವ ಒಂದು ಅಪ್ಡೇಟ್ಗಳು ಕೊಟ್ಟಿದ್ದಾರೆ ಅಂತ ನಾವಿವಾಗ ನೋಡೋಣ. ಸೊ ಮೊದಲನೇ ಅಪ್ಡೇಟ್ ಬಂದು ಟೆಲಿಗ್ರಾಮಲ್ಲಿ ಮೆಸೇಜ್ ರಿಯಾಕ್ಷನ್ ಅನ್ನೋ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟಿಂದ ನಮಗೆ ಏನಪ್ಪ ಯೂಸ್ಫುಲ್ ಇದೆ ಅಂದರೆ, ಸೊ ನಾವು ಮಾಡುವ ಒಂದು ಮೆಸೇಜ್ಗಳಿಗೆ ನಾವಿವಾಗ ರಿಯಾಕ್ಷನ್ಸ್ಗಳನ್ನ ಕೊಡ್ಬೋದು. ಒಂದು ಲೈಕ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಆಲ್ಟ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಸ್ಮೈಲಿಶ್ ಆಗಿ ಆಲ್ಟ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಕ್ಲಾಪ್ಸ್ ರಿಯಾಕ್ಷನ್ ಆಗಿರ್ಬೋದು. ಹೀಗೆ ನಾವು ಹಲವಾರು ಥರ ರಿಯಾಕ್ಷನ್ಸ್ಗಳನ್ನ ಕೊಡ್ಬೋದಾಗಿದೆ. ಸೊ ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂದರೆ, ಸೊ ನೀವು ಯಾವ ಒಂದು ಮೆಸೇಜ್ಗೆ ರಿಯಾಕ್ಷನ್ನ ಕೊಡಬೇಕು ಅಂತ ಇದ್ದೀರಾ, ಆ ಒಂದು ಮೆಸೇಜ್ ಮೇಲೆ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡ್ತು ಅಂದರೆ ನೋಡಿ, ಇಲ್ಲಿ ನಿಮಗೆ ರಿಯಾಕ್ಷನ್ಸ್ಗಳು ತೋರಿಸ್ತಿದೆ. ಸೊ ಲೈಕ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಡಿಸ್ಲೈಕ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಆಲ್ಟ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಫೈರ್ ಅಂದರೆ ಬೆಂಕಿ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಸ್ಮೈಲಿಶ್ ಆ್ಯಂಡ್ ಆಲ್ಟ್ ರಿಯಾಕ್ಷನ್ ಆಗಿರ್ಬೋದು. ಸೊ ಹೀಗೆ ನಿಮಗೆ ಹಲವಾರು ಥರ ರಿಯಾಕ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀ ನಮಗೆ ನೋಡೋಕ್ಕೆ 6 ರಿಯಾಕ್ಷನ್ಸ್ಗಳು ಕಾಣಿಸ್ತಿದೆ. ಸೊ ನೀವು ಇಲ್ಲಿ ಲೆಫ್ಟ್ ಸೈಡಿಗೆ ಹಾಗೆ ಸ್ಕ್ರಾಲ್ ಮಾಡ್ತು ಅಂದರೆ, ಸೊ ನಿಮಗಿಲ್ಲಿ ಹಲವಾರು ಥರ ರಿಯಾಕ್ಷನ್ಸ್ಗಳು ಬರುತ್ತೆ. ಸೊ ನೀವಿಲ್ಲಿ ಯಾವ ಒಂದು ರಿಯಾಕ್ಷನ್ನ ಕೊಡಬೇಕು ಅಂತ ಇದ್ದೀರಾ, ನೀವು ಆ ಒಂದು ರಿಯಾಕ್ಷನ್ಸ್ಗಳನ್ನ ಕೊಡ್ಬೋದು. ಸೊ ಇನ್ನು ಈ ಒಂದು ರಿಯಾಕ್ಷನಲ್ಲಿ ಇನ್ನೂ ಒಂದು ನಮಗೆ ಎಕ್ಸ್ಟ್ರಾ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅಪ್ಡೇಟು ಅಂದರೆ, ಸೊ ನಾವು ಯಾವುದಾದ್ರು ಮೆಸೇಜ್ಗೆ ನಾವು ರಿಯಾಕ್ಷನ್ನ ಕೊಡಬೇಕು ಅಂತ ಇದ್ದೀವಿ ಅಂದರೆ ತಟ್ಟಂತ ನಾವು ರಿಯಾಕ್ಷನ್ನ ಕೊಡಬೇಕು ಅಂತ ಇದ್ದೀವಿ ಅಂದರೆ, ಸೊ ನಾವು ಯಾವ ಒಂದು ಮೆಸೇಜ್ಗೆ ರಿಯಾಕ್ಷನ್ ಕೊಡಬೇಕು ಅಂತ ಇದ್ದೀವಿ, ಆ ಒಂದು ಮೆಸೇಜ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತು ಅಂದರೆ ಲೈಕ್ ರಿಯಾಕ್ಷನ್ನು ಬರುತ್ತೆ. ಸೊ ಇದು ನಾವು ಸ್ಟಾರ್ಟಿಂಗು ಟೆಲಿಗ್ರಾಮ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿಕೊಂಡಾಗ ನಮಗೆ ಡಿಫಾಲ್ಟಾಗಿ ಲೈಕ್ ರಿಯಾಕ್ಷನ್ನು ಸೆಲೆಕ್ಟ್ ಆಗಿರುತ್ತೆ. ಸೊ ನಾವು ಅದನ್ನು ಚೇಂಜಸ್ ಕೂಡ ಮಾಡ್ಕೊಬೋದು. ಅದು ಹೇಗಪ್ಪ ಮಾಡೋದು ಅಂದರೆ, ಸೊ ನಾವು ಮೊದಲನೇದಾಗಿ ಟೆಲಿಗ್ರಾಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೀವಿಲ್ಲಿ ಲೆಫ್ಟ್ ಸೈಡು ಟಾಪಲ್ಲಿ 3 ಲೈನ್ ಕಾಣುತ್ತೆ. ಸೊ ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಹಾಗೆ ಟಾಪ್ಗೆ ಸ್ವೈಪ್ ಮಾಡಿ. ಸೊ ಸ್ವೈಪ್ ಮಾಡ್ತು ಅಂದರೆ ನಿಮಗಿಲ್ಲಿ ಚಾಟ್ ಸೆಟ್ಟಿಂಗ್ ಅಂತ ಕಾಣುತ್ತೆ. ಸೊ ಆ ಚಾಟ್ ಸೆಟ್ಟಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಹಾಗೆ ಮತ್ತೆ ಟಾಪ್ಗೆ ಸ್ವೈಪ್ ಮಾಡಿ. ಸೊ ಸ್ವೈಪ್ ಮಾಡ್ತು ಅಂದರೆ ನಿಮಗಿಲ್ಲಿ ಕ್ವಿಕ್ ರಿಯಾಕ್ಷನ್ ಅಂತ ಕಾಣುತ್ತೆ. ಸೊ ಆ ಒಂದು ಕ್ವಿಕ್ ರಿಯಾಕ್ಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಆ ಒಂದು ರಿಯಾಕ್ಷನ್ಸ್ಗಳ ಹೆಸರು ಕೊಟ್ಟಿರ್ತಾರೆ, ಹಾಗೆ ಆ ಒಂದು ರಿಯಾಕ್ಷನ್ನ ಚಿತ್ರ ಕೂಡ ಕೊಟ್ಟಿರ್ತಾರೆ. ಸೊ ನೀವಿಲ್ಲಿ ಡಬಲ್ ಟ್ಯಾಪ್ ಮಾಡಿದಾಗ ಯಾವ ಒಂದು ರಿಯಾಕ್ಷನ್ ಬರಬೇಕು ಆ ಒಂದು ರಿಯಾಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಆಲ್ಟ್ ರಿಯಾಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಆಲ್ಟ್ ರಿಯಾಕ್ಷನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾನಿವಾಗ ಬ್ಯಾಕ್ ಬಂದು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ನಾನು ವೆಂಕಟೇಶ್ ಕನ್ನಡ ಅಂತ ಇದೆಯಲ್ಲ, ಸೊ ಅದನ್ನು ನಾನು ಇವಾಗ ಲೈಕ್ ಕೊಟ್ಬಿಟ್ಟಿದ್ದೀನಿ, ಅದನ್ನು ರಿಮೂವ್ ಮಾಡ್ತೀನಿ. ಸೊ ರಿಮೂವ್ ಮಾಡಿದ ನಂತರ ನೋಡಿ, ಇಲ್ಲಿ ನಾನು ಇವಾಗ ಡಬಲ್ ಟ್ಯಾಪ್ ಮಾಡ್ತು ಅಂದರೆ ಲವ್ ರಿಯಾಕ್ಷನ್ನು ಬರುತ್ತೆ. ಸೊ ಈ ರೀತಿ ನಾವು ಮೆಸೇಜ್ ರಿಯಾಕ್ಷನ್ನ ಯೂಸ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಟೆಲಿಗ್ರಾಮಲ್ಲಿ ಸ್ಪಾಯ್ಲರ್ ಅನ್ನೋ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟಿಂದ ನಮಗೆ ಏನಪ್ಪ ಯೂಸ್ಫುಲ್ ಇದೆ ಅಂದರೆ, ಸೊ ನಾವು ಮಾಡುವ ರೆಗ್ಯುಲರ್ ಚಾಟ್ಸಲ್ಲಿ ನಾವು ಇವಾಗ ಸರ್ಪ್ರೈಸಾಗೂ ಕೂಡ ನಾವು ಚಾಟ್ಗಳನ್ನ ಮಾಡ್ಬೋದು. ಅಂದರೆ ಆ ಒಂದು ಚಾಟ್ನ ನಾವು ಸ್ಪಾಯ್ಲರ್ ಮಾಡಿ ಕಳಿಸ್ಬೋದು. ಸೊ ಇದನ್ನು ಹೇಗಪ್ಪ ಮಾಡೋದು ಅಂತ ನೀವು ಕೇಳೋದಾದರೆ, ಸೊ ನೀವಿಲ್ಲಿ ನಾರ್ಮಲಾಗಿ ನೀವು ಮೆಸೇಜ್ನ ಟೈಪ್ ಮಾಡಿ. ಸೊ ನಾನಿಲ್ಲಿ ಒಂದು ಮೆಸೇಜ್ನ ಟೈಪ್ ಮಾಡಿದ್ದೀನಿ, ಟೆಲಿಗ್ರಾಮ್ ನ್ಯೂ ಅಪ್ಡೇಟ್ ಅಂತ. ಸೊ ನಾನಿಲ್ಲಿ ಅಪ್ಡೇಟ್ ಅನ್ನೋ ವರ್ಡನ್ನು ನಾನು ಇವಾಗ ಸ್ಪಾಯ್ಲರ್ ಮಾಡಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ಯಾವ ಒಂದು ವರ್ಡ್ನ ಸ್ಪಾಯ್ಲರ್ ಮಾಡಬೇಕು ಅಂತ ಇರ್ತೀರ ಆ ಒಂದು ವರ್ಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ ನಂತರ ಆ ವರ್ಡ್ ಇವಾಗ
ಸೆಲೆಕ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಆದ ನಂತರ ನೀವು ಇಲ್ಲಿ ರೈಟ್ ಸೈಡು ಟಾಪಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತೆ. ಸೊ ಆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಿ ಇಲ್ಲಿ ನಿಮಗೆ ಸ್ಪಾಯ್ಲರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡಿ ಇಲ್ಲಿ ಅಪ್ಡೇಟ್ ಅನ್ನೋದು ಸ್ಪಾಯ್ಲರ್ ಆಯಿತು. ಸೊ ನೀವು ಇವಾಗ ಸೆಂಡ್ ಮಾಡ್ತು ಅಂದರೆ ನೀವು ಯಾರಿಗೆ ಒಂದು ಸ್ಪಾಯ್ಲರ್ ಮಾಡಿ ಮೆಸೇಜ್ ಕಳಿಸಿರ್ತೀರ ಅವ್ರಿಗೆ ಇದೇ ರೀತಿ ಕಾಣುತ್ತೆ. ಸೊ ಇನ್ನು ಈ ಒಂದು ಸ್ಪಾಯ್ಲರ್ ಮಾಡಿ ಮೆಸೇಜ್ ಕಳಿಸಿರೋದನ್ನು ಹೇಗಪ್ಪ ರೀಡ್ ಮಾಡೋದು ಅಂತ ನೀವು ಕೇಳೋದಾದರೆ, ಸೊ ಇದನ್ನು ಹೆಂಗಪ್ಪ ರೀಡ್ ಮಾಡೋದು ಅಂದರೆ, ಸೊ ನೀವು ಯಾವ ಒಂದು ಮೆಸೇಜ್ನ ಸ್ಪಾಯ್ಲರ್ ಮಾಡಿ ಕಳಿಸಿರ್ತೀರ ಆ ಒಂದು ಮೆಸೇಜ್ ಮೇಲೆ ಒಂದು ಬಾರಿ ಕ್ಲಿಕ್ ಮಾಡ್ತು ಅಂದರೆ, ಸೊ ನೀವು ಯಾವ ಒಂದು ವರ್ಡ್ನ ಸ್ಪಾಯ್ಲರ್ ಮಾಡಿ ಕಳಿಸಿರ್ತೀರ ಆ ಒಂದು ವರ್ಡು ತೋರಿಸುತ್ತೆ. ಸೊ ಈ ರೀತಿ ನೀವು ಸ್ಪಾಯ್ಲರ್ ಮಾಡಿ ಮೆಸೇಜ್ನ ಕಳಿಸ್ಬೋದು. ಸೊ ನಾನಿಲ್ಲಿ ಯಾವ್ಯಾವ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಹಾಗೆ ಏನೇ ಫೀಚರ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ನಿಮಗೆ ಸಿಗಬೇಕು ಅಂದರೆ ಸೊ ನೀವು ಮೊದಲನೇದಾಗಿ ಟೆಲಿಗ್ರಾಮ್ ಅಪ್ಲಿಕೇಶನ್ನ ಲೇಟೆಸ್ಟ್ ವರ್ಷನಲ್ಲಿ ಯೂಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದರೆ ಪ್ಲೇಸ್ಟೋರ್ ಮುಖಾಂತರ ನೀವು ಟೆಲಿಗ್ರಾಮ್ ಅಪ್ಲಿಕೇಶನನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದ್ರು ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ್ಯಪ್ ಸ್ಟೋರ್ ಮುಖಾಂತರ ಟೆಲಿಗ್ರಾಮ್ ಅಪ್ಲಿಕೇಶನನ್ನು ಮೊದಲನೇದಾಗಿ ಅಪ್ಡೇಟ್ ಮಾಡಿಕೊಂಡ್ರೆ ನಾನು ಇವಾಗ ಏನೇನು ಫೀಚರ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದೆಲ್ಲ ನಿಮಗೆ ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಟ್ರಾನ್ಸ್ಲೇಟ್ ಅನ್ನೋ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟಿಂದ ನಮಗೆ ಏನಪ್ಪ ಯೂಸ್ಫುಲ್ ಇದೆ ಅಂದರೆ, ಸೊ ನಾವೇನಾದ್ರು ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಅವ್ರೇನಾದ್ರು ಚಾಟ್ ಮಾಡ್ತು ಅಂದರೆ ನಾವು ಆ ಭಾಷೆನ ನಮ್ಮ ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಸೊ ಆವಾಗ ನಾವು ಈಸಿಯಾಗಿ ಆ ಒಂದು ಚಾಟ್ನ ರೀಡ್ ಮಾಡ್ಬೋದು. ಸೊ ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂದರೆ, ಸೊ ನೀವು ಮೊದಲನೇದಾಗಿ ಟೆಲಿಗ್ರಾಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡ ನಂತರ ನೀವು ಮೊದಲನೇದಾಗಿ ಲೆಫ್ಟ್ ಸೈಡು ಟಾಪಲ್ಲಿ 3 ಲೈನ್ ಕಾಣುತ್ತೆ. ಸೊ ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಹಾಗೆ ಟಾಪ್ಗೆ ಸ್ವೈಪ್ ಮಾಡಿ. ಸೊ ಸ್ವೈಪ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಆ ಲ್ಯಾಂಗ್ವೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಇಲ್ಲಿ ಶೋ ಟ್ರಾನ್ಸ್ಲೇಟ್ ಬಟನ್ ಅಂತ ಕಾಣುತ್ತೆ. ಸೊ ಇದು ಆಫ್ ಆಗಿರುತ್ತೆ, ಇದನ್ನು ನೀವು ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ ನಂತರ ನೀವು ಬ್ಯಾಕ್ ಬಂದ ನಂತರ ನೀವು ಯಾವ ಒಂದು ಚಾಟ್ನ ನೀವು ನಿಮ್ಮ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಬೇಕು ಅಂತಿದ್ದೀರಾ ಆ ಒಂದು ಚಾಟ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೋಡಿ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನೀವು ಯಾವ ಒಂದು ಮೆಸೇಜ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಇರ್ತೀರ ಆ ಒಂದು ಮೆಸೇಜು ನಿಮ್ಮ ಒಂದು ಭಾಷೆಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ನೋಡಿ ನಾನಿಲ್ಲಿ ವೆಂಕಟೇಶ್ ಕನ್ನಡ ಅಂತ ಕನ್ನಡದಲ್ಲಿ ಟೈಪ್ ಮಾಡಿದ್ದೆ. ಸೊ ಇವಾಗ ಆ ಒಂದು ವರ್ಡು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಯಿತು. ಸೊ ಇದರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಏನಪ್ಪ ಅದು ಬ್ಯಾಡ್ ನ್ಯೂಸ್ ಅಂದರೆ, ಸೊ ನಾವು ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಏನಕ್ಕಪ್ಪ ಅಂದರೆ ಟೆಲಿಗ್ರಾಮಲ್ಲಿ ಕನ್ನಡ ಭಾಷೆ ಮತ್ತು ಹಿಂದಿ ಭಾಷೆ ಅವೈಲಬಲ್ ಇಲ್ಲ. ಸೊ ಹಾಗಾಗಿ ನಾವು ಈ ಒಂದು ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದೇ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸು ಹಿಂದಿ ಮತ್ತು ಕನ್ನಡ ಲ್ಯಾಂಗ್ವೇಜಲ್ಲಿ ಅಂದರೆ ಮೆಸೇಜ್ ಕಳಿಸಿದ್ರು ಅಂದರೆ ಸೊ ನಾವು ಆ ಒಂದು ಭಾಷೆನ ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಬೋದು. ಆದರೆ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬೇರೆ ಒಂದು ಭಾಷೆಯಲ್ಲಿ ಕಳಿಸಿದ್ರು ಅಂದರೆ ಇಂಗ್ಲೀಷಲ್ಲಿ ಏನಾದ್ರು ಮೆಸೇಜ್ ಕಳಿಸಿದ್ರು ಅಂದರೆ ಆ ಒಂದು ಮೆಸೇಜ್ನ ನಾವು ಕನ್ನಡ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ಹಾಗೆ ನೀವು ಈ ಒಂದು ಅಪ್ಡೇಟ್ನ ಯೂಸ್ ಮಾಡಬೇಕು ಅಂದರೆ ನೀವು ಟೆಲಿಗ್ರಾಮ್ ಅಪ್ಲಿಕೇಶನ್ನ ಯಾವ ಭಾಷೆಯಲ್ಲಿ ಯೂಸ್ ಮಾಡ್ತಾಯಿದ್ದೀರಾ ಆ ಒಂದು ಭಾಷೆಯಲ್ಲೇ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸುತ್ತೆ. ಸೊ ಇನ್ನು ನೆಕ್ಸ್ಟು ಅಪ್ಡೇಟ್ ಬಂದು ಟೆಲಿಗ್ರಾಮಲ್ಲಿ QR ಕೋಡ್ ಅನ್ನೋ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ಒಂದು ಅಪ್ಡೇಟಿಂದ ನಮಗೆ ಏನಪ್ಪ ಯೂಸ್ಫುಲ್ ಇದೆ ಅಂದರೆ, ಸೊ ನಾವು ಮುಂಚೆ ಎಲ್ಲ ನಮ್ಮ ಒಂದು ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸಿನ ಮೊಬೈಲ್ ನಂಬರ್ನ ನಾವು ಸೇವ್ ಮಾಡಿಕೊಂಡು ಅದಾದ ನಂತರ ನಾವು ಟೆಲಿಗ್ರಾಮಲ್ಲಿ ಚಾಟ್ ಮಾಡಬೇಕಿತ್ತು. ಆದರೆ ಇವಾಗ ಆ ರೀತಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ನಾವು ಇವಾಗ ಏನಪ್ಪ ಮಾಡ್ಬೋದು ಅಂದರೆ, ಸೊ ನಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸಿನ QR ಕೋಡ್ನ ನಾವು ಅವರ ಒಂದು ಟೆಲಿಗ್ರಾಮ್ ಅಕೌಂಟಿನ QR ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕ ನಾವು ಡೈರೆಕ್ಟಾಗಿ ಅವ್ರ ಜೊತೆ ಚಾಟ್ ಮಾಡ್ಬೋದು. ಸೊ ಇದೊಂದು ಒಳ್ಳೆ
ಅಪ್ಡೇಟ್ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಅಪ್ಡೇಟ್ ಬಂದು ವಾಟ್ಸಪ್ಪಲ್ಲೂ ಕೂಡ ಇದೆ, ಆದರೆ ಇವಾಗ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಈ ಒಂದು ಅಪ್ಡೇಟ್ನ ಹೇಗಪ್ಪ ಯೂಸ್ ಮಾಡೋದು ಅಂತ ನೋಡೋದಾದರೆ, ಸೊ ನೀವು ಮೊದಲನೇದಾಗಿ ಟೆಲಿಗ್ರಾಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗಿಲ್ಲಿ ಲೆಫ್ಟ್ ಸೈಡ್ ಟಾಪಲ್ಲಿ 3 ಲೈನ್ ಕಾಣುತ್ತೆ. ಸೊ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗಿಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನೀವು ಇಲ್ಲಿ ಮೊದಲನೇದಾಗಿ ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಒಂದು ಟೆಲಿಗ್ರಾಮ್ ಅಕೌಂಟ್ಗೆ. ನೀವು ಮೊದಲನೇದಾಗಿ ಹೆಂಗಪ್ಪ ಯೂಸರ್ ನೇಮ್ ಕ್ರಿಯೇಟ್ ಮಾಡೋದು ಅಂತ ನೋಡೋದಾದರೆ, ಸೊ ನೀವು ಮೊದಲಿಗೆ ನಿಮ್ಮ ಒಂದು ಹೆಸರನ್ನ ಎಂಟರ್ ಮಾಡಿ. ಸೊ ಎಂಟರ್ ಮಾಡ್ತಿದ್ದಂಗೆ ಆ ಒಂದು ಯೂಸರ್ ನೇಮು ಅವೈಲಬಲ್ ಇತ್ತು ಅಂದರೆ ಗ್ರೀನ್ ಕಲರಲ್ಲಿ ತೋರಿಸುತ್ತೆ, ಸೊ ಇಲ್ಲ ಅಂದರೆ ರೆಡ್ ಕಲರಲ್ಲಿ ತೋರಿಸುತ್ತೆ. ಸೊ ನೀವು ಆವಾಗ ಏನು ಮಾಡಬೇಕು ಅಂದರೆ ಅದ್ರ ಪಕ್ಕದಲ್ಲಿ ನೀವು ನಿಮ್ಮ ಒಂದು ಫೇವ್ರೆಟ್ ನಂಬರ್ಗಳನ್ನ ಎಂಟರ್ ಮಾಡಿ. ಸೊ ತುಂಬ ನಂಬರ್ಗಳನ್ನ ಎಂಟರ್ ಮಾಡೋಕ್ಕೆ ಹೋಗ್ಬಿಡಿ, 1 ಅಥವಾ 2 ಅಥವಾ 3 ನಂಬರ್ನ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದಾಗ ನಿಮಗೆ ಆ ಒಂದು ಯೂಸರ್ ನೇಮ್ ಅವೈಲೇಬಲ್ ಇತ್ತು ಅಂದರೆ ಸೊ ನಿಮಗೆ ಗ್ರೀನ್ ಕಲರಲ್ಲಿ ತೋರಿಸುತ್ತೆ. ಸೊ ನೀವು ಆವಾಗ ರೈಟ್ ಸೈಡು ಟಾಪಲ್ಲಿ ರೈಟ್ ಮಾರ್ಕ್ ಕಾಣುತ್ತೆ, ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಸಕ್ಸಸ್ಫುಲಿ ಯೂಸರ್ ನೇಮು ಕ್ರಿಯೇಟ್ ಮಾಡ್ತೀರಾ. ಸೊ ಕ್ರಿಯೇಟ್ ಆದ ನಂತರ ನೀವಿಲ್ಲಿ ಟಾಪಲ್ಲಿ ಒಂದು QR ಕೋಡ್ ಆಪ್ಷನ್ನು ಕಾಣಿಸ್ತಿದೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಮ್ಮ ಒಂದು QR ಕೋಡು ಕಾಣುತ್ತೆ. ಸೊ ಈ ಒಂದು QR ಕೋಡ್ನ ನಾವು ಬ್ಯಾಕ್ಗ್ರೌಂಡ್ ಕಲರ್ನ ನಾವಿಲ್ಲಿ ಚೇಂಜಸ್ ಕೂಡ ಮಾಡ್ಕೊಬೋದು. ಸೊ ನಮಗಿಲ್ಲಿ ಹಲವಾರು ಥರ ಬ್ಯಾಕ್ಗ್ರೌಂಡ್ ಕಲರು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಕಲರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇನ್ನು ಈ ಒಂದು QR ಕೋಡ್ನ ನಾವು ನಮ್ಮ ಒಂದು ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಕೂಡ ಮಾಡ್ಕೊಬೋದು. ಅದು ಹೇಗಪ್ಪ ಶೇರ್ ಮಾಡೋದು ಅಂದರೆ ಇಲ್ಲಿ ಶೇರ್ QR ಕೋಡ್ ಅಂತ ಇದೆಯಲ್ಲ, ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ನಾವು ನಮ್ಮ ಒಂದು QR ಕೋಡ್ನ ನಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಶೇರ್ ಮಾಡ್ಕೊಬೋದು ಈ ಒಂದು QR ಕೋಡ್ನ. ಅಥವಾ ನಮ್ಮ ಫ್ರೆಂಡ್ಸ್ ಕೈಗೆ ಈ ಒಂದು ಮೊಬೈಲ್ ಕೊಡ್ತು ಅಂದರೆ ಅವರು ಡೈರೆಕ್ಟಾಗಿ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕ ಅವರು ನಮ್ಮ ಜೊತೆ ಡೈರೆಕ್ಟಾಗಿ ಅವರು ಚಾಟ್ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ಒಂದು ಸ್ಮಾಲ್ ಬ್ಯಾಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ ಸೊ ನಮಗೆ ನಮ್ಮ ಒಂದು QR ಕೋಡ್ನ ಕೊಡ್ತಿದ್ದಾರೆ, ಆದರೆ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡ್ತಾ ಇಲ್ಲ. ಸೊ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ಸೊ ಅದೇ ವಾಟ್ಸಪ್ಪಲ್ಲಾದರೆ ನಮ್ಮ ಒಂದು QR ಕೋಡ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಸ್ಕ್ಯಾನ್ ಮಾಡೋದಕ್ಕೆ ಸ್ಕ್ಯಾನಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆ ರೀತಿ ಕೊಟ್ಟಿಲ್ಲ, ನಮ್ಮ ಒಂದು QR ಕೋಡ್ನ ಕೊಟ್ಟಿದ್ದಾರೆ, ಆದರೆ ಸ್ಕ್ಯಾನ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿಲ್ಲ. ಐ ಹೋಪ್ ಮುಂದಿನ ದಿನಗಳಲ್ಲಿ ಆ ಒಂದು ಆಪ್ಷನ್ನು ಕೊಡ್ತಾರೆ ಅಂದ್ಕೊತೀನಿ. ಸೊ ಸದ್ಯಕ್ಕೆ ಇವಾಗ ಆ ಒಂದು ಆಪ್ಷನ್ ಕೊಟ್ಟಿಲ್ಲ ಸ್ಕ್ಯಾನ್ ಮಾಡೋದಕ್ಕೆ. ಸೊ ನಾವು ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ, ಸೊ ನೀವೇನೋ ರೆಡ್ಮಿ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಸೊ ನಿಮ್ಮೆಲ್ಲರಿಗೂ ಡಿಫಾಲ್ಟಾಗಿ ರೆಡ್ಮಿ ಕಂಪ್ನಿ ಕಡೆಯಿಂದ ನಿಮಗೆ QR ಕೋಡ್ ಅಪ್ಲಿಕೇಶನ್ನ ಅವರು ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ನೀವು ಅದ್ರ ಮುಖಾಂತರ ನೀವು ಟೆಲಿಗ್ರಾಮ್ ಅಕೌಂಟಿನ QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಇಲ್ಲ ಅಂದರೆ ಸೊ ನೀವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾಯಿದ್ರೆ ಪ್ಲೇಸ್ಟೋರ್ ಮುಖಾಂತರ ನೀವು QR ಕೋಡ್ ಸ್ಕ್ಯಾನರ್ ಅಂತ ಸರ್ಚ್ ಮಾಡಿದ್ರೆ ನಿಮಗಲ್ಲಿ ಹಲವಾರು ಥರ ಅಪ್ಲಿಕೇಶನ್ಸ್ಗಳು ಬರುತ್ತೆ. ಸೊ ನೀವು ಆ ಒಂದು ಅಪ್ಲಿಕೇಶನಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದು. ಆದರೆ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಅಪ್ಲಿಕೇಶನ್ನಿನ ರೇಟಿಂಗ್ ನೋಡಿ, ಹಾಗೆ ರಿವ್ಯೂ ನೋಡಿ, ಹಾಗೆ ಆ ಒಂದು ಅಪ್ಲಿಕೇಶನ್ನು ಎಷ್ಟು ಡೌನ್ಲೋಡ್ ಆಗಿದೆ ಅನ್ನೋದನ್ನು ಕೂಡ ನೋಡಿಬಿಟ್ಟು ಅದಾದ ನಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಸೊ ಪ್ಲೇಸ್ಟೋರಲ್ಲಿ ಕೆಲವೊಂದು ಫೇಕ್ ಅಪ್ಲಿಕೇಶನ್ಸ್ಗಳು ಇರುತ್ತೆ. ಸೊ ಗೂಗಲ್ನವರಿಗೂ ಗೊತ್ತಿಲ್ಲದೆ ಇರೋ ರೀತಿ ಕೆಲವೊಂದು ಫೇಕ್ ಅಪ್ಲಿಕೇಶನ್ಸ್ಗಳು ಬಂದಿರ್ತವೆ. ಸೊ ಅವ್ರಿಗೆ ಗೊತ್ತಿರೋ ಅಷ್ಟು ಅವರು ರಿಮೂವ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾದಂಗೆ ರಿಮೂವ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಅವರಿಗೆ ಕಣ್ ತಪ್ಪಿಸಿ ತುಂಬ ಫೇಕ್ ಅಪ್ಲಿಕೇಶನ್ಸ್ಗಳು ಬಂದಿರ್ತವೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಟೆಲಿಗ್ರಾಮ್ನ ಹೊಸ ಅಪ್ಡೇಟ್ಗಳಾಗಿತ್ತು. ಇನ್ನು ಈ ಒಂದು ಅಪ್ಡೇಟ್ಗಳಲ್ಲಿ ನಾನು ಮೊದಲನೇ ಅಪ್ಡೇಟ್ ತಿಳಿಸ್ಕೊಟ್ನಲ್ಲ, ಮೆಸೇಜ್ ರಿಯಾಕ್ಷನ್ ಅಂತ. ಆ ಒಂದು ಮೆಸೇಜ್ ರಿಯಾಕ್ಷನಲ್ಲಿ ನೀವು ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಗೂ ಕೂಡ ನೀವು ರಿಯಾಕ್ಷನ್ಸ್ಗಳನ್ನ ಕೊಡ್ಬೋದು. ಆದರೆ ಟೆಲಿಗ್ರಾಮ್ ಚಾನಲ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಒಂದು ಚಾನಲ್ ಹಾಗೆ ಗ್ರೂಪ್ಗಳಿಗೆ ನೀವು ರಿಯಾಕ್ಷನ್ಸ್ಗಳನ್ನ ಕೊಡೋದಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ನೀವು ಯಾವ ಒಂದು ಗ್ರೂಪ್ಗೆ ಅಥವಾ ಯಾವ ಒಂದು ಚಾನಲ್ಗೆ ಜಾಯ್ನ್ ಆಗಿರ್ತೀರ ಆ ಒಂದು ಚಾನಲ್ ಅಥವಾ ಗ್ರೂಪ್ ಓನರು ಆ ಒಂದು ಚಾನಲ್ಗೆ ಅಥವಾ ಗ್ರೂಪ್ಗೆ ರಿಯಾಕ್ಷನ್ ಆಪ್ಷನ್ನ ಎನೇಬಲ್ ಮಾಡಿರಬೇಕಾಗುತ್ತೆ. ಆವಾಗ ಮಾತ್ರ ನೀವು ಆ ಒಂದು ಗ್ರೂಪ್ಗೆ ಅಥವಾ ಚಾನಲ್ಗೆ ರಿಯಾಕ್ಷನ್ನ ಕೊಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಆ ಒಂದು ಗ್ರೂಪ್ಗೆ ಅಥವಾ ಚಾನಲ್ಗೆ ರಿಯಾಕ್ಷನ್ನ ಕೊಡೋದಕ್ಕಾಗಲ್ಲ. ಇನ್ನು ನೀವು ಕೂಡ ಅಷ್ಟೇ ಟೆಲಿಗ್ರಾಮ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಸೊ ನೀವು ಕೂಡ ಅಷ್ಟೇ ನೀವು
ಆ ಒಂದು ರಿಯಾಕ್ಷನ್ ಆಪ್ಷನ್ನ ಎನೇಬಲ್ ಮಾಡಿತ್ತು ಅಂದರೆ ಮಾತ್ರ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ರಿಯಾಕ್ಷನ್ನ ಕೊಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ನ ಕೊಡೋದಕ್ಕಾಗಲ್ಲ. ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಟ್ಯಾಪ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ. ಲಿಂಕು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ನಿಮಗೆ ಟೆಕ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.